ಎಸ್ ವೀಕ್ಷಕರೇ, ಕೆಂಪೇಗೌಡ ಮಹಾರಾಜರು ಕಟ್ಟಿದಂತಹ ಬೆಂಗಳೂರು 500 ವರ್ಷಗಳ ಹಿಂದೆ ಬೆಂಗಳೂರು ಮಹಾನಗರವನ್ನು ಏನು ಕೆಂಪೇಗೌಡ ಮಹಾರಾಜರು ಕಟ್ತಾರೆ, ಆ ಸಂದರ್ಭದಲ್ಲಿ 400ಕ್ಕೂ ಅಧಿಕ ಕೆರೆಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಒತ್ತು ಕೊಡಬೇಕು ಅಂತೇಳಿ. ಮಹಾನ್ ಆಡಳಿತಗಾರರಾದಂಥ ಕೆಂಪೇಗೌಡರು 400 ಕೆರೆಗಳನ್ನು ಬೆಂಗಳೂರಲ್ಲಿ ಕಟ್ಟಿದ್ರು. ಆದರೆ ಬರ್ತಾ 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 ಪರಿಸ್ಥಿತಿ ಹೆಂಗಾಗೋಯ್ತು ಅಂದರೆ, ಎಲ್ಲೆಲ್ಲಿ ಕೆರೆಗಳಿದ್ವು ಅನ್ನೋದನ್ನು ದುರ್ಬಿನ ಹುಡುಕ್ಬೇಕು, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ನಗರೀಕರಣಗೊಂಡ ಹಾಗೆ ಬೆಂಗಳೂರು ಸಿಲಿಕಾನ್ ಸಿಟಿ ಆಯಿತು, ಹೈಟೆಕ್ ಸಿಟಿ ಆಯಿತು, ಗಾರ್ಡನ್ ಸಿಟಿ ಆಗಿದ್ದು ಮರ್ತೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಯಿತು. ಎಲ್ಲ ಕೆರೆಗಳು ನಾಮಾವಶೇಷ ಆಗೋದಕ್ಕೆ ಪ್ರಾರಂಭವಾದವು. ನಾವು ಇದೀಗ ಹೊಸಕೆರೆ ಹಳ್ಳಿಯಲ್ಲಿ ಇದ್ದೀವಿ. ಹೊಸಕೆರೆ ಹಳ್ಳಿ ಅಂದ ತಕ್ಷಣ ಜನರಿಗೆ ಅಲ್ಲಿ ಕೆರೆ ಇತ್ತು ಅನ್ನೋದು ಗೊತ್ತೇ ಆಗೋದಿಲ್ಲ. ಆ ಬಡಾವಣೆ ಅನ್ನೋದು ಗೊತ್ತು, ಹೊಸಕೆರೆ ಹಳ್ಳಿ ಪ್ರದೇಶ ಅಂದರೆ ಒಂದು ಎಲ್ಲರಿಗೂ ಗೊತ್ತು ಏನೇನೋ ಅಲ್ಲಿ ಫೇಮಸ್ಸು ಅಂತೇಳಿ. ಆದರೆ ಕೆರೆ ಪರಿಸ್ಥಿತಿ ಹೆಂಗಾಗಿದೆ ಇಲ್ಲಿ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸುಮಾರು 59.5 ಎಕರೆಯಷ್ಟು ವಿಶಾಲವಾಗಿದ್ದಂತಹ ಕೆರೆ, ಈ ಭಾಗಕ್ಕೆಲ್ಲ ಕೂಡ ಜಲದ ಮೂಲ ಆಗಿದ್ದಂತಹ ಕೆರೆ ಇವತ್ತು ಸಂಪೂರ್ಣವಾಗಿ ಬತ್ತಿ ಹೋಗಿ ಎಲ್ಲ ಕೂಡ ಅಲ್ಲಿ ಕಸ ಕಡ್ಡಿಗಳು ತುಂಬಿಕೊಂಡು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ಅಲ್ಲೆಲ್ಲ ಕಸಕ್ಕೆಲ್ಲ ಬೆಂಕಿ ಹಾಕಿದ್ದಾರೆ. ಹೊಗೆ ಕೂಡ ಅಲ್ಲಿ ಬರ್ತಾ ಇರುವಂಥದ್ದು ಎಲ್ಲ ಮಾಲಿನ್ಯದ ಒಂದು ಕೇಂದ್ರ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ನಮ್ಮ ಪಾಪ ಕರ್ಮಗಳನ್ನು ತೊಳಿಬೇಕಾದಂತಹ ಕೆರೆ ಇವತ್ತು ಮಾಲಿನ್ಯವನ್ನು ಹರಡುವಂತಹ ಕೆರೆಯ ರೀತಿಯಲ್ಲಿ ಇವತ್ತು ಇಲ್ಲಿ ಆಗಿರುವಂಥದ್ದು ನಿಜವಾಗಿಯೂ ದುರಂತ. ಬೆಂಗಳೂರಿನ ಅಂತರ್ಜಲ ಮಟ್ಟ ಯಾವ ಪಾತಾಳಕ್ಕೆ ಹೋಗಿದೆ ಅಂತಂದರೆ, ಅದನ್ನು ನಾವು ಎಷ್ಟೇ ಪ್ರಯತ್ನ ಪಟ್ಟರು 1000 ಅಡಿ ಹೋದರೂ ಕೂಡ ನಮ್ಗೆ ಒಂದು ಹನಿ ನೀರು ಸಿಗೋದಿಲ್ಲ. ಅಂಥ ಪರಿಸ್ಥಿತಿ ಕಾರಣ ಏನು ಅಂತಂದರೆ, ಇಂತಹ ಕೆರೆಗಳನ್ನೆಲ್ಲ ಕೂಡ ನಾವು ನಾಶ ಮಾಡಿ ಹಾಕಿದ್ದೇವೆ. ಹೊಸಕೆರೆ ಹಳ್ಳಿಯ ಭಾಳ ಪ್ರಮುಖವಾಗಿರ್ತಕ್ಕಂತಹ ಆಕರ್ಷಣೆ ಅಂತಂದರೆ ಹನುಮಗಿರಿ ಇತ್ತು. ಇಲ್ಲಿ ಹನುಮಗಿರಿ ಬೆಟ್ಟ ಇತ್ತು. ಬೆಟ್ಟದಲ್ಲಿ ಈಗ ಹನುಮನ್ ಹುಡುಕ್ಬೇಕಲ್ಲಿ, ಹಾಗಾಗಿದೆ ನೋಡಿ. ಎಲ್ಲ ಕಾಂಕ್ರೀಟ್ ಕಾಡಾಯಿತು ಬೆಂಗಳೂರು, ಕಾಂಕ್ರೀಟ್ ಕಾಡಾಯಿತು ಬೆಂಗಳೂರು ಅಂತ ಹೇಳ್ತೇವೆ. ದಟ್ಟ ಅರಣ್ಯ ಪ್ರದೇಶದಂತಿದ್ದಂಥ ಬೆಂಗಳೂರು ಕಾಂಕ್ರೀಟ್ ಕಾಡು ಹೆಂಗಾಗಿದೆ ಅನ್ನೋದನ್ನು ನಾವು ನೋಡಬೇಕು ಅಂದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಹೆಂಗೆಲ್ಲ ಬಿಲ್ಡಿಂಗು ಎದ್ದು ನಿಂತಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ಕೆರೆ ಬತ್ತಿರೋದ್ರಿಂದ ಹೆಂಗಾಗ್ಬಿಟ್ಟಿದೆ ಕೇಳಿದ್ರೆ, ಈ ಭಾಗದಲ್ಲಿ ಪಾಪ ಎಲ್ಲ ಈ ಕೆರೆಯಿಂದಾಗಿಯೇ ಈ ಭಾಗದ ಬಡಾವಣೆಗೆ ಹೊಸಕೆರೆ ಹಳ್ಳಿ ಬಡಾವಣೆ ಅಂತೇಳಿ ಹೆಸರು ಬಂದಿತ್ತು. ಇಲ್ಲೇ ನೈಸ್ ರೋಡ್ ಕೂಡ ಅಲ್ಲಿ ಸೀಳ್ಕೊಂಡು ಹೋಗುವಂಥದ್ದು ನಾವು ಹಂಗೇ ನೋಡ್ತೀವಿ. ನೈಸ್ ರೋಡು ಆ ಭಾಗದಲ್ಲಿ ಇರುವಂಥದ್ದು. ಆ ನೈಸ್ ರೋಡಲ್ಲಿ ಹೋಗುವಂಥವ್ರಿಗೂ ಕೂಡ ಸಂಧಿಯಲ್ಲಿ ಎಲ್ಲಾದರೂ ಹೊಸಕೆರೆ ಹಳ್ಳಿ ಕಾಣಿಸ್ತದೆ. ಆದರೆ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹೊಸಕೆರೆ ಹಳ್ಳಿಯಲ್ಲಿ ಕೆರೆಯಲ್ಲಿ ಆ ಹೊಸಕೆರೆ ಹಳ್ಳಿಯಲ್ಲಿರುವಂಥ ಕೆರೆಯಲ್ಲಿ ಒಂದು ಹನಿ ನೀರು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಡಿಗಿದ್ದಂಥ ನೀರೆಲ್ಲ ಬತ್ತೋಗಿದೆ. ಆ ನೀರು ಕೆರೆ ಆಗಿದ್ದಕ್ಕೆ ಕಾರಣಕ್ಕಾಗಿ ಒಂದಿಷ್ಟು ಹಸಿರಿದೆ. ಪಾಪ ಪ್ರಾಣಿಗಳು ದನಗಳೆಲ್ಲ ಅಲ್ಲಿ ಬಂದು ಆ ಒಂದು ಹುಲ್ಲನ್ನು ತಿನ್ನುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಆ ಒಣ ಹುಲ್ಲಿಗೆ ಬೆಂಕಿ ಕೂಡ ಹಾಕ್ಬಿಟ್ಟಿದ್ದಾರೆ. ಅದರಷ್ಟಕ್ಕದು ಬೆಂಕಿ ಹತ್ಕೊಂಡು ಇಲ್ಲಿ ಉರಿತಾ ಇರುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈ ಭಾಗದ ಜನ ಎಲ್ಲ ಕೂಡ ಯಾರಿಗೂ ಕೂಡ ಈ ಕೆರೆಯಲ್ಲಿ ನೀರಿದ್ದಾಗ ಇಲ್ಲಿ ಅಂತರ್ಜಲ ಮಟ್ಟ ಯಾರಿಗೂ ಕೂಡ ಕುಸ್ತಿರ್ಲಿಲ್ಲ. ಹಾಗಾಗಿ ಬೋರ್ವೆಲ್ನ ಉಪಯೋಗಿಸ್ಕೊಂಡು ಜನ ಕುಡಿಯೋ ನೀರಿನ ಆಧಾರವನ್ನಾಗಿ ಮಾಡ್ಕೊಂಡಿದ್ರು. ಆದರೆ ಹೊಸಕೆರೆ ಹಳ್ಳಿ ಬತ್ತೋದ್ಮೇಲೆ ಇಲ್ಲಿ ಪರಿಸ್ಥಿತಿ ಗಂಭೀರ ಆಗಿ ಹೋಗ್ಬಿಟ್ಟಿದೆ. ಇನ್ನೇನು ಜನವರಿ ಫೆಬ್ರವರಿ ಇನ್ನೂ ಮಾರ್ಚೇ ಬಂದಿರಲ್ಲ, ಅಷ್ಟೊತ್ತಿಗೆ ಎಲ್ಲ ಬೋರ್ವೆಲ್ಗಳು ಬತ್ತೋಗ್ಬಿಡ್ತವೆ. ಕುಡಿಯೋದಕ್ಕೆ ನೀರಿನ ಪರಿಸ್ಥಿತಿ ಕೂಡ ಯಾರಿಗೂ ಕುಡಿಯೋದಕ್ಕೂ ಕೂಡ ನೀರು ಸಿಗದಂಥ ಪರಿಸ್ಥಿತಿ. ಇದನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ಒಂದು ಯೋಜನೆ ಕೂಡ ಸರ್ಕಾರ ನಿರ್ಮಾಣ ಮಾಡ್ತು. ಆದರೆ 2023ರಿಂದ ಇದು ಪೂರ್ತಿ, ಯಾಕಂದ್ರೆ ಪುಟ್ಪತ್ ಮಾಡಿದ್ರು, 2023ರಿಂದ ಸಂಪೂರ್ಣವಾಗಿ ಇದರ ಪುನಶ್ಚೇತನ ಕಾರ್ಯ ನಿಂತೋಗಿದೆ. ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಟ್ಯಾಂಕರ್ಗಳಲ್ಲಿ ನೀರು ಹೊಡೆಯೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಜಲಮೂಲಗಳನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರ್ಕೊಂಡು ಹೋದರೆ ಹೀಗೆ ಒಂದೊಂದೇ ಕೆರೆಗಳು, ಈಗ ಆಲ್ರೆಡಿ 100 ಕೆರೆಗಳನ್ನು ಮುಚ್ಚಾಗೋಗಿದೆ. ಆದರೆ ಇರುವಂತಹ ಕೆರೆಗಳನ್ನು ನಾವು ಉಳಿಸ್ಕೊಳ್ಳದೆ ಹೋದರೆ ಬೆಂಗಳೂರಿನಲ್ಲಿ ಮುಂದಿನ ದಿನಮಾನಗಳಲ್ಲಿ
ಮನುಷ್ಯ ಜೀವನ ಮಾಡೋದು ದುಸ್ತರವಾದಂಥ ಪರಿಸ್ಥಿತಿ ಖಂಡಿತವಾಗಿಯೂ ಬರ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರ ಬಗ್ಗೆ ತಕ್ಷಣಕ್ಕೆ ಸರ್ಕಾರ ಗಮನ ಹರಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.